1932ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬ್ರಿಟಿಷರೊಂದಿಗೆ ವಾದ ಮಾಡಿ ತಳ ಸಮುದಾಯಗಳಿಗೆ ಎಲ್ಲರಿಗೂ ವೋಟಿನ ಹಕ್ಕನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು. ಮೊದಲನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ಸು ಬಾಯ್ಕಾಟ್ ಮಾಡಿತ್ತು, ಹೋಗಿರಲಿಲ್ಲ. ಆದರೆ ಅಂಬೇಡ್ಕರ್ ಅವರು ಈ ವಾದವನ್ನು ಕೇಳಿ ಎಲ್ಲೋ ಇದು ನಮಗೆ ತೊಂದರೆ ಆಗ್ತದೆ ಅಂತೇಳಿ ಎರಡನೇ ಪರಿಷತ್ತಿಗೆ ಹೋದರು. ಆವತ್ತು ಬ್ರಿಟಿಷರಿಂದ ಈ ತಳ ಸಮುದಾಯಗಳು ಅಂದರೆ ದಲಿತ ಸಮುದಾಯಗಳಿಗೆ ಪ್ರತ್ಯೇಕ ಮತದಾನದ ಹಕ್ಕು ಮತ್ತು ಪ್ರತ್ಯೇಕವಾದ ಸಭಾ ಕ್ಷೇತ್ರಗಳು, ಅದು ಲೋಕಸಭಾ ಇರ್ಬೋದು ಅಥವಾ ವಿಧಾನಸಭಾ ಇರ್ಬೋದು, ಕ್ಷೇತ್ರಗಳನ್ನು ಸಪರೇಟ್ ಆಗಿರಬೇಕು, 2 ವೋಟಿನ ಹಕ್ಕು ಕೊಡಬೇಕು ಅಂತೆಲ್ಲ ಮಾಡಿದಾಗ ಬ್ರಿಟಿಷರವರು ಒಪ್ಪಿದ್ರು. ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಗಾಂಧೀಜಿಯವರು ದಲಿತರಿಗೆ ಅನ್ಯಾಯ ಮಾಡಿದರು. ಈ ಅನ್ಯಾಯವನ್ನು ನೀವು ಹೆಂಗೆ ಸಹಿಸಿಕೊಂಡ್ರೆ ಅವತ್ತು ಕೇಳ್ಬೋದಾಗಿತ್ತಲ್ಲ. ಆವತ್ತೂ ಕೂಡ ಅವರನ್ನು ವಿರೋಧ ಮಾಡಿದ್ರಿ.